ಅಫಜಲ್ಪುರ ತಾಲೂಕಿನ ಪ್ರಮುಖ ಜೀವನಾಡಿಯಾಗಿರುವ ಭೀಮಾ ನದಿ ಸಂಪೂರ್ಣವಾಗಿ ಬತ್ತಿ ಹೋಗಿರುವುದು ರೈತರು ಹಾಗೂ ಸಾರ್ವಜನಿಕರಲ್ಲಿ ಆತಂಕ ಮೂಡಿಸಿದ್ದು, ಬಚಾವ್ ತೀರ್ಪಿನ ಅನ್ವಯ ರಾಜ್ಯದಲ್ಲಿ ದೊರೆಯಬೇಕಾದ ನೀರಿನ ಪಾಲನ್ನು ಸಮರ್ಪಕವಾಗಿ ಬಳಸಿಕೊಳ್ಳುವಲ್ಲಿ ಜನಪ್ರತಿನಿಧಿಗಳು ಹಾಗೂ ಸರ್ಕಾರ ವಿಫಲವಾಗಿದ್ದು ಇದಕ್ಕೆ ಮುಖ್ಯ ಕಾರಣ ಎಂದು ರಾಜ್ಯ ಜೆಡಿಎಸ್ ಹಿಂದುಳಿದ ವರ್ಗ ಘಟಕಗಳ ಅಧ್ಯಕ್ಷ ಶಿವಕುಮಾರ್ ನಾಟೇಕರ್ ಅವರು ತಿಳಿಸಿದ್ದಾರೆ. ತಾಲೂಕಿನ ಉಡ್ಚಾಣ್ ಗ್ರಾಮದ ಸಮೀಪದ ಭೀಮಾ ನದಿ ಪ್ರದೇಶದ ಭೇಟಿ ನೀಡಿ ನದಿಯ ಸ್ಥಿತಿಗತಿಯನ್ನು ಪರಿಶೀಲಿಸಿದ ಬಳಿಕ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿದರು. ಭೀಮಾ ನದಿ ವರ್ಷದಿಂದ ವರ್ಷಕ್ಕೆ ಬೇಸಿಗೆ ಅವಧಿಯಲ್ಲಿ ಸಂಪೂರ್ಣ ಬತ್ತುತ್ತಿರುವುದು ಸಾಮಾನ್ಯ ಸಂಗತಿಯಾಗಿ ಪರಿಗಣಿಸಿದ್ದು, ಈ ಕುರಿತು ಶಾಶ್ವತ ಪರಿಹಾರ ಕಂಡುಕೊಳ್ಳುವಲ್ಲಿ ಯಾವುದೇ ಜನಪ್ರತಿನಿಧಿಗಳು ಗಂಭೀರ ಪ್ರಯತ್ನ ನಡೆಸಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಬಚಾವತ್ ನ್ಯಾಯಮಂಡಳಿ ತೀರ್ಪಿನ ಪ್ರಕಾರ ಮಹಾರಾಷ್ಟ್ರದಿಂದ ಕರ್ನಾಟಕಕ್ಕೆ ದೊರೆಯಬೇಕಾದ ನೀರಿನ ಹಂಚಿಕೆಯನ್ನು ಅಸಮರ್ಪಕವಾಗಿ ಪಡೆದು ಸಂಗ್ರಹಿಸುವ ಹಾಗೂ ಅಗತ್ಯ ಪ್ರದೇಶಗಳಿಗೆ ಪೂರೈಸುವ ಯೋಜನೆ ಜಾರಿಗೆ ತರಬೇಕಾಗಿತ್ತು. ಆದರೆ ನೀರಾವರಿ ಯೋಜನೆಗಳ ಅನುಷ್ಠಾನದಲ್ಲಿ ನಿರ್ಲಕ್ಷ್ಯ ಹಾಗೂ ಅಸಮನ್ವಯ ಕೊರತೆಯಿಂದ ರೈತರು ಸಂಕಷ್ಟ ಎದುರಿಸುವಂತಾಗಿದೆ ಎಂದು ಹೇಳಿದರು. ಭೀಮಾ ನದಿ ಬತ್ತಿರುವುದರಿಂದ ಕುಡಿಯುವ ನೀರಿಗೆ ಸಮಸ್ಯೆ ಉಲ್ಬಣವಾಗುವ ಸಾಧ್ಯತೆ ಇದ್ದು, ಜಾನುವಾರುಗಳಿಗೆ ನೀರಿನ ಕೊರತೆ ಎದುರಾಗಲಿದೆ. ಅಲ್ಲದೆ ನದಿ ತೀರದ ರೈತರು ಬೆಳೆಗೆ ನೀರು ಸಿಗದೆ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ನದಿಯ ಮೇಲೆ ಅವಲಂಬಿತವಾಗಿರುವ ಸಾವಿರಾರು ಕುಟುಂಬಗಳು ಬದುಕಿನ ಮೇಲೂ ಇದರ ದುಷ್ಪರಿಣಾಮ ಬೀಳುತ್ತಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಸರ್ಕಾರ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು 15 ದಿನಗಳಲ್ಲಿ ಭೀಮಾ ನದಿ ನೀರು ಹರಿಸುವ ಕುರಿತು ಕ್ರಮ ಕೈಗೊಳ್ಳಬೇಕು. ನದಿಗೆ ನಿರಂತರ ನೀರು ಹರಿಯುವಂತೆ ಯೋಜನೆ ರೂಪಿಸಿ ರೈತರ ಹಿತಾಸಕ್ತಿಯನ್ನು ಕಾಪಾಡಬೇಕು. ಇಲ್ಲದಿದ್ದರೆ ಜೆಡಿಎಸ್ ಪಕ್ಷದ ವತಿಯಿಂದ ರೈತರೊಂದಿಗೆ ಸೇರಿ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಸ್ಥಳೀಯ ಮುಖಂಡರು, ರೈತರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಭೀಮಾ ನದಿಗೆ ಶಾಶ್ವತ ನೀರಿನ ವ್ಯವಸ್ಥೆ ಕಲ್ಪಿಸುವಂತೆ ಆಗ್ರಹ ಮಾಡಿದರು. ಚನ್ನು ಹಿಂಚಗಿರಿ, RJ32 ಕನ್ನಡ ನ್ಯೂಸ್, ಅಫಜಲ್ಪುರ್. ಜನರ ಆಗ್ರಹ ಆದರೂ ಕೂಡ ಸರ್ಕಾರ ಗಂಭೀರವಾಗಿ ಈ ಸಮಸ್ಯೆಯನ್ನು ಪರಿಗಣನೆ ಮಾಡ್ತಾ ಇಲ್ಲ. ನೋಡಿ, ಈ ಭೀಮಾ ನದಿಯ ನೀರನ್ನ ನಂಬಿಕೊಂಡು ಎಡ ಮತ್ತು ಬಲದಂಡೆ, ಈ ಕಡೆ ಬಲದಂಡೆ ಎಡದಂಡೆ ಕಡೆಗೆ ಅಫಜಲ್ಪುರ, ಆ ಕಡೆ ಇಂಡಿ ತಾಲೂಕ ಇದೆ, ಮುಂದೆ ಜೇವರ್ಗಿ, ಸಿಂದಗಿ, ಜೇವರ್ಗಿ, ಆ ಕಡೆ ಗುಲ್ಬರ್ಗ, ಇವೆಲ್ಲ ಸುಮಾರು ಒಂದು 5-6 ತಾಲೂಕುಗಳನ್ನು ಭೀಮಾ ನದಿಯ ಮೇಲೆ ಅವಲಂಬಿತವಾಗಿ ಹಲವಾರು ಜನ ಇವತ್ತು ಕೃಷಿಯನ್ನು ಮಾಡಿಕೊಂಡು ಕಬ್ಬು ಹಚ್ಕೊಂಡು ತೋಟಗಾರಿಕೆ ಬೆಳೆಯನ್ನು ಬೆಳ್ಕೊಂಡು ಬದುಕ್ತಾ ಇದ್ದಾರೆ. ಇವತ್ತು ಕಬ್ಬನ್ನು ಒಣಗುವಂಥ ಪರಿಸ್ಥಿತಿಯನ್ನು ನಿರ್ಮಾಣ ಆಗಿದೆ. ಸಂಪೂರ್ಣವಾಗಿ ಒಂದು ಹನಿ ಭೀಮಾ ನದಿಯಲ್ಲಿ ಸುಮಾರು 50ರಿಂದ 60 ಕಿಲೋಮೀಟರ್ನಷ್ಟು ಭೀಮಾ ನದಿಯಲ್ಲಿ ನೀರೇ ಒಂದು ಹನಿಯನ್ನು ಸಿಗ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಂಥ ಪರಿಸ್ಥಿತಿಯನ್ನು ನಿರ್ಮಾಣ ಆಗಿದೆ. ಇನ್ನು 15 ದಿವಸ ಏನಾದರೂ ಇದೇ ಪರಿಸ್ಥಿತಿ ಮಳೆಯನ್ನು ಬರಲಿಲ್ಲ ಅಂದರೆ ಭೀಮಾ ನದಿಯ ದಡದಲ್ಲಿ ಕಬ್ಬು ಹಚ್ಕೊಂಡಂಥ ರೈತರು ಎಲ್ಲರೂ ಬೀದಿಗೆ ಬರ್ತಕ್ಕಂಥ ಪರಿಸ್ಥಿತಿ ಇದೆ. ಕಬ್ಬು ಸಂಪೂರ್ಣವಾಗಿ ಒಣಗಿ ಹೋಗ್ತವೆ. ಕಬ್ಬು ಒಣಗದು ಅಂದರೆ ರೈತರ ಆರ್ಥಿಕ ಸಂಕಷ್ಟ, ಆರ್ಥಿಕ ದುಸ್ಥಿತಿಯನ್ನು ನಿರ್ಮಾಣ ಆಗ್ತದೆ. ಅವ್ರ ಬದುಕಿಗೆ ಬಹಳ ಸಂಕಷ್ಟ ಬರ್ತದೆ. ಹಾಗಾಗಿ ನಾನು ಸರ್ಕಾರಕ್ಕೆ ಇವತ್ತು ಆಗ್ರಹವನ್ನು ಮಾಡ್ತಾ ಇದ್ದೀನಿ. ಮುಂಚೆಯಿಂದನೂ ಕೂಡ ನಿರಂತರವಾಗಿ ಹೋರಾಟವನ್ನು ಭೀಮಾ ನದಿಯ ಹಿತರಕ್ಷಣೆಗಾಗಿ, ಭೀಮಾ ನದಿಯ ನೀರಿಗಾಗಿ ನಾನು ಧ್ವನಿ ಎತ್ತುತ್ತಾ ಬಂದಿದ್ದೇನೆ. ಇವತ್ತು ಮಹಾರಾಷ್ಟ್ರದಿಂದ ಭಾಳ ಜನ ಅನ್ಬೋದು, ಮೊನ್ನೆ ಶಾಸಕರದು ಒಂದು ಪತ್ರಿಕೆ ಹೇಳಿಕೆಯನ್ನು ನೋಡಿದೆ. ಮೊನ್ನೆ MY ಪಾಟೀಲ್ ಅವರು ಹಿರಿಯರಿದ್ದಾರೆ, ಏನಂತ ಕೊಡ್ತಾರೆ ಅಂದರೆ, ನಾನು ಉಜನಿಯಿಂದ ನೀರು ಬಿಡಿಸೋಂಥ ಪ್ರಯತ್ನ ಮಾಡ್ತೀನಿ, ಆಗಲಿಲ್ಲ ಅಂದರೆ ಆಲಿಮಟ್ಟಿ ಮತ್ತು ನಾರಾಯಣಪುರ ಜಲಾಶಯದಿಂದ ನೀರು ಬಿಡಿಸ್ತಕ್ಕಂಥ ಕೆಲಸ ಮಾಡ್ತೀವಿ ಅಂಥೇಳಿ ಅವ್ರು ಹೇಳ್ತಾ ಇದ್ದಾರೆ. ಗೊತ್ತಿರಬೇಕು ಶಾಸಕರಿಗೆ, ಮಾತನಾಡುವುದಕ್ಕಿಂತ ಮುಂಚೆ ಮತ್ತು ಅಲ್ಲಿ ಎಷ್ಟು ನೀರಿದೆ ನಮಗೆ ಬಿಡಿಸ್ಲಿಕ್ಕೆ ಸಾಧ್ಯತೆ ಅದನೋ ಇಲ್ಲೋ ಅಂತ. ಇವತ್ತಿನ ಪರಿಸ್ಥಿತಿಯಲ್ಲಿ ಆಲಿಮಟ್ಟಿ ಜಲಾಶಯದಲ್ಲಿ ಡ್ಯಾಮ್ನಲ್ಲಿ ಬರೀ 3.5ರಿಂದ 4 TMC ಅಷ್ಟು ನೀರು ಮಾತ್ರ ಇದೆ. ನಾರಾಯಣಪುರದಲ್ಲಿ 5ರಿಂದ 5.5 TMC ಮಾತ್ರ ನೀರಿದೆ. ನೀವು ಹಾಗಾದರೆ ಭೀಮಾ ನದಿಗೆ ಹೆಂಗೆ ನೀರು ಬಿಡಿಸ್ತೀರಿ? ಒಂದು ಕಡೆಗೆ ಸಾಧ್ಯನೇ ಇಲ್ಲ. ಇವತ್ತು ನಾರಾಯಣಪುರ ಆಲಿಮಟ್ಟಿದಿಂದ ನೀರು ಬಿಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಎಲ್ಲಿಂದ ಬಿಡಿಸ್ಲಿಕ್ಕೆ ಸಾಧ್ಯ ಅಂದರೆ ಉಜನಿ ಅಣೆಕಟ್ಟಿನಿಂದ ಬಿಡಿಸ್ಲಿಕ್ಕೆ ಸಾಧ್ಯ ಇದೆ. ಇವತ್ತು ಕರ್ನಾಟಕ ಸರ್ಕಾರ ಇದು ಒಬ್ಬ ವ್ಯಕ್ತಿ ಮಾಡ್ತಕ್ಕಂಥ, ಒಂದು ತಾಲೂಕಿನ ರೈತರು ಮಾಡ್ತಕ್ಕಂಥ, ಒಬ್ಬ ಶಾಸಕ ಮಾಡ್ತಕ್ಕಂಥ ಕೆಲಸ ಅಷ್ಟೇ ಅಲ್ಲ, ಸರ್ಕಾರ ಗಂಭೀರವಾಗಿ ಇದನ್ನು ಪರಿಗಣನೆಯನ್ನು ಮಾಡಬೇಕಾಗ್ತದೆ. ಇಲ್ಲಿ ನಾವೆಲ್ಲರೂ ಕೂಡ ರೈತರ ಹಿತದೃಷ್ಟಿಯಿಂದ, ಯಾವುದೇ ಪಕ್ಷ ಇರಲಿ, ಯಾವುದೇ ನಾಯಕ ಇರಲಿ, ರೈತರ ಹಿತದೃಷ್ಟಿಯಿಂದ ಸರಿಯಾದಂಥ ರೀತಿಯಲ್ಲಿ ಎಲ್ಲಿ ಸಮಸ್ಯೆಗೆ ನಮಗೆ ಪರಿಹಾರ ಇದೆ ಅನ್ನೋದನ್ನು ತಿಳ್ಕೊಂಡು ಅರ್ಥವನ್ನು ಮಾಡಿಕೊಂಡು ರೈತರ ಹಿತವನ್ನು ಕಾಪಾಡುವಂಥ, ಭೀಮಾ ತೀರದ ಜನತೆಯ ಹಿತವನ್ನು ಕಾಪಾಡುವಂಥ ನಿಟ್ಟಿನಲ್ಲಿ ಸರ್ಕಾರಗಳು ಗಂಭೀರವಾಗಿ ತೆಗೆದುಕೊಳ್ಬೇಕಾಗ್ತದೆ. ಹೋದ ಸಾರಿ ಬೆಳಗಾವಿ ಅಧಿವೇಶನದಲ್ಲಿ ಡಾಕ್ಟರ್ ಸಾಬಣ್ಣ ತಳವಾರ್ ಅಂತಕ್ಕಂಥ ವಿಧಾನ ಪರಿಷತ್ತಿನ ಸದಸ್ಯರು, MLC ಅವರು ಇದೇ ಜಲಸಂಪನ್ಮೂಲ, ಆವಾಗಿನ ಜಲಸಂಪನ್ಮೂಲ ಸಚಿವರಾದಂಥ DK ಶಿವಕುಮಾರ್ ಅವ್ರನ್ನ
ಪ್ರಶ್ನೆಯನ್ನ ಮಾಡ್ತಾರೆ. ಪ್ರಶ್ನೆಯನ್ನ ಮಾಡಿದಂಥ ಸಂದರ್ಭದಲ್ಲಿ ಅವ್ರು ಏನು ಉತ್ತರಿಸ್ತಾರ ಅಂದ್ರೆ, ವಿಧಾನಸಭೆ ಅಧಿವೇಶನದಲ್ಲಿ ಅಂದ್ರೆ, ನಾನು ರಾಜ್ಯ ಸರ್ಕಾರದಿಂದ ಒಂದು ಕಮಿಟಿಯನ್ನ ಮಾಡಿ, ಒಂದು ತಂಡವನ್ನ ಮಾಡಿ ಮಹಾರಾಷ್ಟ್ರಕ್ಕೆ ಕಳಿಸಿ ಭೀಮಾ ನದಿಯ ಮುಖ್ಯ ಮೇನ್ ಸ್ಟ್ರೀಮ್ ಅಲ್ಲಿ ಏನೇನು ಅನ್ಯಾಯ ಆಗಿದೆ ಅನ್ನೋದನ್ನ ನಾನು ಸಂಪೂರ್ಣವಾದಂಥ ವರದಿಯನ್ನು ತರಿಸ್ಕೋತೀನಿ ಅಂತಕ್ಕಂಥ ಮಾತನ್ನ ಅವತ್ತು DK ಶಿವಕುಮಾರ್ ಅವರು ಅಧಿವೇಶನದಲ್ಲಿ ಉತ್ತರವನ್ನು ಕೊಟ್ಟಿದ್ರು. ಉತ್ತರವನ್ನು ಕೊಟ್ಟ ನಂತರ ಒಂದು ಪ್ರಯತ್ನನೂ ಅವರು ಮಾಡಲಿಲ್ಲ. ಯಾರು ಶಾಸಕರುಗಳು ಇದ್ರ ಬಗ್ಗೆ ಗಂಭೀರವಾಗಿ ತೆಗೆದುಕೊಳ್ಳಿಲ್ಲ, ಆ ಪ್ರಯತ್ನ ಮಾಡಿಲ್ಲ. ಆದರೆ ನಾನು ಇವತ್ತು ಹೇಳಕ್ಕೆ ಬಯಸ್ತೇನೆ, ಇವತ್ತು ಉಜ್ನಿ ಅಣೆಕಟ್ಟಿನಲ್ಲಿ ನೀರಿದೆ. ಆ ಉಜ್ನಿ ಅಣೆಕಟ್ಟಿನಿಂದ ಮಹಾರಾಷ್ಟ್ರ ಬಾರ್ಡರ್ವರೆಗೆ ಬರ್ತಕ್ಕಂಥ ಹಲವಾರು ಬ್ಯಾರೇಜ್ ಬ್ರಿಡ್ಜ್, ದೊಡ್ಡ ದೊಡ್ಡ ಬ್ಯಾರೇಜ್ ಬ್ರಿಡ್ಜ್ಗಳಿವೆ. ಅಲ್ಲಿನೂ ಕೂಡ ನೀರಿದೆ. ಎಷ್ಟು ಮಹಾರಾಷ್ಟ್ರದವ್ರದನ್ನು ನೋಡಿ ಕಲಿಬೇಕಾದಂಥ ಪರಿಸ್ಥಿತಿ ಕರ್ನಾಟಕದ ಸರ್ಕಾರಕ್ಕೆ, ಕರ್ನಾಟಕದ ಇವತ್ತು ಜನಪ್ರತಿನಿಧಿಗಳಿಗೆ, ನಮ್ಮ ಅಧಿಕಾರಿಗಳಿಗೆ ಇವತ್ತು ಅವರನ್ನು ನೋಡಿ ಕಲಿಬೇಕು. ಇಲ್ಲಿ ನಮ್ಮ ಪಕ್ಕದ ಹೆಳ್ಳಿ ಬ್ಯಾರೇಜ್ ಅಂತ ಬರ್ತದೆ, ಅವ್ರ ಬಾರ್ಡರ್ವರೆಗೂ ಇವತ್ತಿಗೂ ನೀರು ಅಲ್ಲಿ ಬತ್ತಿ ಹೋಗಿಲ್ಲ. ಅಲ್ಲಿ ಸಂಪೂರ್ಣವಾಗಿ ನೀರಿದೆ. ಮಹಾರಾಷ್ಟ್ರಕ್ಕೆ ಅವ್ರು ಎಲ್ಲಿ ಬಾರ್ಡರ್ ಇದೆಯಲ್ಲ ಅಲ್ಲಿ ತನಕ ಉಜ್ನಿ ಅಣೆಕಟ್ಟಿನಿಂದ ಬೇರೆ ಬೇರೆ ಬ್ಯಾರೇಜ್ಗಳಿಂದ ಅವ್ರು ಮಹಾರಾಷ್ಟ್ರ ಬ್ಯಾರೇಜ್ ನೀರು ಬಿಡಿಸಿ ಅವ್ರ ಜನಗಳಿಗೆ, ಅಕ್ಕಲಕೋಟೆ ಭಾಗಕ್ಕೆ, ಸೊಲಾಪುರ ಭಾಗಕ್ಕೆ, ಆ ಭಾಗಕ್ಕೆ, ಈ ಎರಡೂ ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಮಧ್ಯ ಭೀಮಾ ನದಿ ಏನಿದೆಯಲ್ಲ ಅಲ್ಲಿ ತನ ಮಾತ್ರ ಅವರು ನೀರು ಬಿಡ್ತಾರೆ. ಆದ್ರೆ ಕರ್ನಾಟಕಕ್ಕೆ ಏನು ನೀರು ಬರ್ಬೇಕಲ್ಲ, ಅವ್ರು ನೀರು ಬಿಡಲ್ಲ. 1 ಅಥವಾ 2 TMCಯನ್ನು ಬಿಟ್ರೆ ರೈತರು ಇವತ್ತೇನು ಭೀಮಾ ನದಿ ಒಣಗಿ ಹೋಗಿದೆ, ಅವ್ರ ಬೆಳೆಗಳು ಒಣಗ್ತಾ ಇವೆ. ಕುಡಿಯೋ ನೀರು ನೋಡಿ, ಇವತ್ತು ಜಾನುವಾರುಗಳ ಪರಿಸ್ಥಿತಿ, ಇವತ್ತು ದನಗಳ ಇದ್ರೂ ಕೂಡ ದನಗಳಿಗೆ ಇವತ್ತು ನೀರು ಕುಡ್ಲಿಕ್ಕೆ ಪರಿಸ್ಥಿತಿ, ಇವತ್ತು ಭೀಮಾ ನದಿಯಲ್ಲಿ ನೀರು ಸಿಗ್ತಾ ಇಲ್ಲ. ಇದು ಪ್ರತಿ ವರ್ಷ ಸಮಸ್ಯೆಗಳನ್ನಾಗ್ತದೆ ನೋಡಿ. ಇವತ್ತಿನ ಎಲ್ಲೋ ಒಂದ್ ಕಡೆಗೆ ಮಾಧ್ಯಮದಲ್ಲಿ ನಾವು ಇವತ್ತು ಗಮನಿಸ್ತಾ ಇದ್ದೀವಿ, ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಬರಗಾಲ ಬರ್ತಕ್ಕಂಥ ಮುನ್ಸೂಚನೆ ಎದ್ದು ಕಾಣ್ತಾ ಇವೆ. ಇವತ್ತು ಮುಂಗಾರು ಇವತ್ತು ಸಂಪೂರ್ಣವಾಗಿ ವಿಫಲವಾಗಿದೆ. ಹೀಗಾಗಿ ಇವತ್ತು ರೈತರು ಎಷ್ಟೋ ಜನ ಬಿತ್ತನೆ ಮಾಡ್ತಕ್ಕಂಥವ್ರು ಬಿತ್ತನೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಹೀಗಾಗಿ ಇಷ್ಟೆಲ್ಲ ಜಲಮೂಲ ನಮ್ಮಲ್ಲಿ ಇದ್ರೂ ಕೂಡ ಅದನ್ನು ಸಮರ್ಪಕವಾಗಿ ಬಳಸ್ಕೊಳ್ಳುವಲ್ಲಿ ಎಡವಿದ್ದೀವಿ. ನಾನು ಇವತ್ತು ಸರ್ಕಾರಕ್ಕೆ, ಈ ಭಾಗದ ಜನಪ್ರತಿನಿಧಿ, ಪಕ್ಷಾತೀತವಾಗಿ ಯಾವುದೇ ಪಕ್ಷದ ಶಾಸಕರಾಗಿರ್ಬೋದು, ನೀವೆಲ್ಲರೂ ಕೂಡ ಒಂದಾಗಿ ಧ್ವನಿ ಎತ್ತಿ ಮಹಾರಾಷ್ಟ್ರದಿಂದ ನೀರು ಬಿಡಿಸ್ತಕ್ಕಂಥ ಕೆಲಸಕ್ಕೆ ಪ್ರಾಮಾಣಿಕವಾದ ಪ್ರಯತ್ನವನ್ನ ಮಾಡಬೇಕು. 15 ದಿನದಲ್ಲಿ ಈ ಪ್ರಯತ್ನಕ್ಕೆ ಸರ್ಕಾರ ಕೈ ಹಾಕದೆ ಹೋದ್ರೆ ಅಫಜಲ್ಪುರದಲ್ಲಿ ದೊಡ್ಡ ಮಟ್ಟದ ಹೋರಾಟಕ್ಕೆ ನಾವು ಸಜ್ಜುಗೊಳಿಸಬೇಕಾಗ್ತದೆ. ಎಲ್ಲ ಜನರನ್ನ, ಈ ಭಾಗದ ಜನರನ್ನ ಜಾಗೃತಿಯನ್ನು ಮಾಡಿ ಮತ್ತೆ ಪಕ್ಷಾತೀತವಾಗಿ ಬಹುದೊಡ್ಡ ಹೋರಾಟಕ್ಕೆ ಅಣಿ ಆಗಬೇಕಾಗ್ತದೆ ಅಂತಕ್ಕಂಥ ಉದ್ದೇಶದಿಂದ ಇವತ್ತು ಆಗ್ರಹ ಮಾಡೋ ಸಲುವಾಗಿ, ಎಚ್ಚರಿಕೆ ಕೊಡೋ ಸಲುವಾಗಿ ಭೀಮಾ ನದಿಯಲ್ಲಿ ನಿಂತ್ಕೊಂಡೆ ಇವತ್ತು ನಾವು ಪ್ರೆಸ್ ಮೀಟ್ ಅನ್ನ ಮಾಡ್ತಾ ಇರ್ತಕ್ಕಂಥದ್ದು. ಮಾಧ್ಯಮದ ಮುಖಾಂತರ ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೇನೆ. ಅದರ ಜೊತೆಗೆ 2 ದಿನದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಿಗೂ, ಜಿಲ್ಲಾಧಿಕಾರಿಗಳಿಗೂ, ಸಂಬಂಧಪಟ್ಟಂತ ಈ ಭಾಗದ ಜನಪ್ರತಿನಿಧಿ ಎಲ್ಲರಿಗೂ ಕೂಡ ಪತ್ರ ಕೊಡ್ತಕ್ಕಂಥದ್ದು, ಎಚ್ಚರಿಸುವಂಥದ್ದು, ಫೋನಿನ ಮುಖಾಂತರ ಹೇಳ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ. ಒಂದು ಮಾತನ್ನ ನಾನು ಹೇಳಿಕೆ ಬಯಸ್ತೇನೆ ಕೊನೆಯದಾಗಿ, ಇವತ್ತು ರೈತರ ಹಿತವನ್ನ ಕಾಪಾಡಬೇಕಾದಂತ ಸರ್ಕಾರ, ಈ ಭಾಗದ ಜನಪ್ರತಿನಿಧಿಗಳು ಇದನ್ನು ಗಂಭೀರವಾಗಿ ಪರಿಗಣಿಸದೆ ಹೋದ್ರೆ ಮುಂದೆ ದೊಡ್ಡ ಮಟ್ಟದ ಜನಾಂದೋಲನ ಹೋರಾಟವನ್ನ ನಡೀತದೆ. ಅದು ಆಗ್ಲಾರ್ದಂಗೆ ತಾವು ಈ ಎಚ್ಚರಗೊಂಡು ನ್ಯಾಯವನ್ನ ಒದಗಿಸುವಂತ ಕೆಲಸವನ್ನ ಮಾಡಬೇಕು. ಈ ಭಾಗದ ಭೀಮಾ ತೀರದ ಎಡ ಮತ್ತು ಬಲದಂಡೆಯ ಇವತ್ತು ಇಂಡಿ ಆಗಿರ್ಬೋದು, ಅಫಜಲ್ಪುರ ಆಗಿರ್ಬೋದು, ಸಿಂದಗಿ ಆಗಿರ್ಬೋದು, ಜೇವರ್ಗಿ ಆಗಿರ್ಬೋದು, ಗುಲ್ಬರ್ಗ ತಾಲೂಕು ಆಗಿರ್ಬೋದು, ರೈತರು ಹಿಂಗೆ ನೀವು ಬಾಯಿ ಮುಚ್ಕೊಂಡು ಕೂತ್ರೆ ನಾವು ಕಚ್ಚಾಡುವಂತ ಪರಿಸ್ಥಿತಿಯನ್ನ ಬರ್ತವೆ. ಇನ್ನೊಂದು ಕಡೆಗೆ ನೋಡಿ, ಗತ್ತರ್ಗಿ ಬ್ಯಾರೇಜ್ ಅಲ್ಲಿ ಒಂದ್ ಸ್ವಲ್ಪ ನೀರಿದೆ, ತೆಳಗಿನವ್ರು ನೀರು ಬಿಡುವಂತಾರೆ. ಇವತ್ತು ರೈತರು ಇವತ್ತು ಸಂಘರ್ಷನ ನಡೀತಾ ಇದೆ. ಯಾಕೆಂದ್ರೆ ನಮ್ಮ ನೀರು ಒಯ್ಬಿಡ್ರತ್ತ ಅವರು, ನಮ್ಮ ನೀರಿಲ್ಲ ಕೂಡ್ರತ್ತ ಇವರು. ನಾವು ನಮ್ಮ ಎಲ್ಲಿ ಹಕ್ಕನ್ನ ಕೇಳಬೇಕಾಗಿದೆ. ನಮ್ಮ 15 ನ್ಯಾಯಮೂರ್ತಿ ಬಚಾವತ್ ತೀರ್ಪಿನ ಪ್ರಕಾರ 15 TMC ನೀರಿನ ಹಕ್ಕನ್ನ ಏನು ಕೇಳಬೇಕಾಗಿದೆಲ್ಲ, ಆ ಹಕ್ಕನ್ನ ಕೇಳೋದು ಬಿಟ್ಟು ನಾವು ಕಚ್ಚಾಡುವಂತ ಪರಿಸ್ಥಿತಿಯನ್ನ ನಿರ್ಮಾಣ ಆಗ್ತಾ ಇದೆ. ಇದರ ಬಗ್ಗೆ ಮುಂದಿನ ದಿನಮಾನದಲ್ಲಿ ದೊಡ್ಡ ಮಟ್ಟದ ಒಂದು ಹೋರಾಟವನ್ನ ನಡೀಬೇಕಾಗ್ತದೆ. ಇದಕ್ಕೆ ಸರ್ಕಾರವನ್ನೇ ಒಬ್ಬ ವ್ಯಕ್ತಿ ಮಾಡ್ತಕ್ಕಂಥ ಕೆಲಸ ಅಲ್ಲ. ಒಂದು ಮಹಾರಾಷ್ಟ್ರ ಸರ್ಕಾರದ ಜೊತೆಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮಾತುಕತೆಯನ್ನ ಮಾಡಿ ನೀರು ಬಿಡಿಸ್ತಕ್ಕಂಥ ಕೆಲಸ, 2 TMC ನೀರು ಬಿಟ್ರೆ ಆರಾಮ್ ಸರಿಯಾಗಿ ನಮಗೆ ಭೀಮಾ ನದಿಯಲ್ಲಿ ಏನು ತೊಂದರೆ ಆಗಲ್ಲ ಅಂತಕ್ಕಂಥ ಮಾತನ್ನ ನಾನು ಹೇಳಕ್ಕೆ ಬಯಸ್ತೇನೆ. ಮುಂದಿನ ದಿನಮಾನದಲ್ಲಿ ಈ ಭೀಮಾ ನದಿಯ ಉಳಿವಿಗಾಗಿ, ಭೀಮಾ ನದಿಯ ನೀರಿಗಾಗಿ, ಈ ಭಾಗದ ರೈತರ ಜನತೆ ಹಿತಕ್ಕಾಗಿ ಕಂಕಣಬದ್ಧರಾಗಿ ನಾವು ಕೆಲಸ ಮಾಡಲಿಕ್ಕೆ ತಯಾರಾಗಿದ್ದೀವಿ. ಜನರು ನೀವೆಲ್ಲರೂ ಕೂಡ ಪಕ್ಷಾತೀತವಾಗಿ ಒಂದಾಗಿ ಇದಕ್ಕೆ ಬೆಂಬಲ ಕೊಡ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ಇವತ್ತು ನಾನು ಆಗ್ರಹವನ್ನ ಮಾಡ್ತಾ ಇದ್ದೀನಿ.